ಆಪ್ಕಿ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲಿರುವ ಆರೋಪವೇನೆಂದರೆ ಇವರು ಅವರದ್ದೇ ಪ್ರಪಂಚದಲ್ಲಿ ಇರುತ್ತಾರೆ ಎಂಬುದು. ಮೊಹಮ್ಮದ್ ಶಮಿ ಅವರೇ, ನೀವು ನಿಮ್ಮ ಹಳ್ಳಿನಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಫಾರ್ಮ್ ಹೌಸಲ್ಲಿ ಒಂದು ಬೇರೆದೇ ಜಗತ್ತನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಪಿಚ್ಚು ಕೂಡ ನಂದೇ, ಪ್ಲೇಯರ್ ಕೂಡ ನಾನೇ. ನಾನು ಮತ್ತೆ ನನ್ನ ಒಬ್ಬಂಟಿತನ. ಕೆಲವೊಮ್ಮೆ ಬ್ಯಾಟಿಂಗ್ ಮಾಡ್ತೀರಾ, ಕೆಲವೊಮ್ಮೆ ಬೌಲಿಂಗ್ ಮಾಡ್ತೀರಾ. ನಾನು ಹುಟ್ಟಿದಂಥ ಜಾಗ ಏನಿದೆ, ನಾನು ಹುಟ್ಟಿದಂಥ ಆ ಮಣ್ಣಿನಿಂದ ನನಗೆ ಹೆಸರು ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಒಬ್ಬಂಟಿಗ ಅಲ್ಲ, ನನಗೂ ಫ್ಯಾಮಿಲಿ ಬೇಕು, ಫ್ಯಾಮಿಲಿ ಇದ್ದಾರೆ. ನನಗೆ ಹೊರಗಿನ ಜಗತ್ತಿನ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಅಲ್ಲೇ ಊಟ ತಿಂಡಿ ಅಲ್ಲೇ ಇರೋದು ಬೆಳಗಿಂದ ಸಂಜೆ ತನಕ. ನನಗದೇ ಇಷ್ಟ ಆಗತ್ತೆ. ಫಿಟ್ನೆಸ್ಗೆ ಹೊಸ ಭಾಷ್ಯವನ್ನೇ ಬರ್ದಿದ್ದೀರಾ ನೀವು. ಬರಿಗಾಲಲ್ಲಿ ಮಣ್ಣಲ್ಲಿ ಓಡ್ತೀರಾ, ನೀವು ಹೇಳ್ತೀರಂತೆ ಕುದುರೆ ತರ ಓಡ್ಬೇಕು ಅಂತ. ನೋಡಿ, ಕತ್ತೆ ಥರ ದುಡಿಯೋವಂಥ ಕೆಲಸ ಅದೇ ರೀತಿ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಫೆಸಿಲಿಟಿ ಸ್ಟ್ಯಾಂಡರ್ಡ್ ಆಗಿಲ್ಲ. ಅಂದರೆ ಅಲ್ಲಿ ಏನು ಲಭ್ಯ ಇದೆಯಲ್ಲ ಅದರಲ್ಲೇ ಏನಾದರೂ ಕ್ರಿಯೇಟ್ ಮಾಡಬೇಕಾಗತ್ತೆ. ಹಾಗಾಗಿ ದೇಸಿ ಟ್ರೈನಿಂಗ್ ಇಲ್ಲಿವರೆಗೂ ಫೇಲ್ ಆಗಿದೆ ಅಂತ ನನಗನ್ಸಲ್ಲ. ಆ ಕಲ್ಚರ್ ಇನ್ನೂ ಕೂಡ ಇದೆ, ಹಾಗೆ ನಡೀತಾ ಇದೆ. ನೀವು ರೆಕಾರ್ಡ್ಸ್ ನೋಡಿದ್ರೂ ಕೂಡ ಹಳ್ಳಿ ಜನ ಎಲ್ಲ ನಿಜವಾಗ್ಲೂ ಇಲ್ಲಿ ತನಕ ತುಂಬಾನೇ ಸಕ್ಸಸ್ಫುಲ್ ಆಗಿದ್ದಾರೆ ಸಿಟೀಸ್ ಜೊತೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಸಿಟಿಯವ್ರು ತುಂಬ ಸಾಫ್ಟ್ ಆಗಿರ್ತಾರೆ. ಈಗ ನಾನಲ್ಲಿ ಎರಡನ್ನೂ ಸಹ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಕ್ರಿಕೆಟ್ ಆಡೋದಕ್ಕೆ ಯಾವ ಜಿಮ್ ಸೆಟಪ್ ಬೇಕಿದೆ ಅದನ್ನು ಕೂಡ ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಮತ್ತು ಔಟ್ಡೋರ್ಗೋಸ್ಕರ ನಾನು ನಮ್ಮ ಜಮೀನಿದೆ. ಅಂದರೆ ನೀವು ವಿಡಿಯೋ ನೋಡಿರ್ತೀರಾ, ಅದು ಎಲ್ಲಿಂದ ನೋಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ. ಅದು ಒಂದು ವಿಶಿಷ್ಟ ಪವರ್ನ ಜನರೇಟ್ ಮಾಡುತ್ತೆ. ಬೇರೆ ಕ್ರಿಕೆಟ್ ಸ್ಟಾರ್ಸ್ ಏನಿದಾರಲ್ಲ, ಕೆಲವರು ಲಂಡನ್ನಲ್ಲಿ ಮನೆ ಮಾಡಿದ್ದಾರೆ, ಕೆಲವರು ದುಬೈನಲ್ಲಿ ಮನೆ ಮಾಡಿದ್ದಾರೆ, ಕೆಲವರು ಮುಂಬೈನಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಶಮಿಗೆ ಅಮರೋಹನ ಹಳ್ಳಿನೇ ಸಿಗ್ತಾ ಮನೆ ಮಾಡ್ಕೊಳ್ಳೋದಕ್ಕೆ? ನಾನೊಬ್ಬ ಬಡವ, ಅಷ್ಟೊಂದು ಹಣ ಇಲ್ಲ. ನನಗೆ ಎಷ್ಟು ಸಿಕ್ಕಿದೆ ಅದರಲ್ಲೇ ಖುಷಿಯಾಗಿದ್ದೀನಿ. ಎಲ್ಲಕ್ಕಿಂತ ಮಹತ್ವದ್ದು ಅಂದರೆ ನೀವೆಲ್ಲಿ ಹುಟ್ಟುತ್ತೀರೋ, ಎಲ್ಲಿ ನೀವು ನಿಮ್ಮ ಬಾಲ್ಯವನ್ನು ಕಳೆದ್ರೋ, ಎಲ್ಲಿಂದ ನೀವು ಹೊರಟು ದೊಡ್ಡವರಾದ್ರೋ, ಎಲ್ಲಿ ಇಷ್ಟೊಂದು ಹೆಸರುವಾಸಿ ಆದ್ರೋ ಆ ಜಾಗನ ಯಾಕೆ ಬಿಡಬೇಕು? ನೋಡಿ, ಈ ಕ್ರಿಕೆಟ್ನ ಪ್ರಾಕ್ಟೀಸ್ ಏನಿದೆಯಲ್ಲ ಅದು ನಾನು ಕೇಳ್ಪಟ್ಟೆ ಹೇಗಾಗತ್ತೆ ಅಂದರೆ, ಪಿಚ್ನ ಹಿಂದೆ, ವಿಕೆಟ್ನ ಹಿಂದೆ ಒಂದು ಮಂಚವನ್ನು ನಿಲ್ಸಿರ್ತೀರಾ, ಯಾಕಂದ್ರೆ ಬಾಲ್ ಹೊಲಕ್ಕೆ ಹೋಗದೆ ಇರಲಿ ಅಂತ. ಮೊದಲು ಆ ರೀತಿ ಇತ್ತು. ಯಾಕಂದರೆ ನನ್ನ ತಾತನ ಮ್ಯಾಂಗೋ ಗಾರ್ಡನ್ ಏನಿತ್ತು ಅದರ ಹತ್ತಿರದಲ್ಲಿ ನಾವು ಅಣ್ಣ ತಮ್ಮಂದ್ರೆಲ್ಲ ಸೇರಿಕೊಂಡು ಆಟ ಆಡೋದಕ್ಕೆ ಅಲ್ಲಿ ಪಿಚ್ನ ತಯಾರು ಮಾಡಿದ್ವಿ. ಹಾಗೆ ಅಲ್ಲೊಂದು ಕಾಂಕ್ರೀಟ್ದು ಕೂಡ ಇತ್ತು. ಅದನ್ನು ತುಂಬ ಕಷ್ಟಪಟ್ಟು ಮಾಡಿದ್ವಿ ನಾವು. ಅದು ಹಾಫ್ ಕಾಂಕ್ರೀಟ್ದು. ಅದರ ಮೇಲೆ ಪ್ಲಾಸ್ಟಿಕ್ ಬಾಲ್ ಅಥವಾ ಟೆನ್ನಿಸ್ ಬಾಲ್ ತುಂಬಾನೇ ವೇಗವಾಗಿ ಹೋಗ್ತಾ ಇತ್ತು. ಹಾಗಾಗಿ ಅಲ್ಲಿ ಇದ್ದಂಥ ಇನ್ನೊಂದು ತೊಂದರೆ ಏನಂದರೆ ಅದರಿಂದ ಸ್ವಲ್ಪ ದೂರದಲ್ಲೇ ಮುಳ್ಳಿನ ಮರಗಳಿದ್ವು, ತುಂಬ ದೊಡ್ಡದು. ಅದ್ರ ಹತ್ರ ಹೋಗಬಾರ್ದು ಅಂತ ಮಂಚ ನಿಲ್ಲಿಸ್ತಿದ್ವಿ ಅಷ್ಟೇ. ಅದೆಲ್ಲ ನಾವು ಚಿಕ್ಕವರಿದ್ದಾಗ ನಡೀತಾ ಇತ್ತು. ಆದರೆ ಆಮೇಲೆ ನಾವು ದೊಡ್ಡವರಾದ್ಮೇಲೆ, ನಮ್ಮ ಸ್ಪೀಡ್ ಜಾಸ್ತಿ ಆದಮೇಲೆ ನಮಗೆ ನೆಟ್ನ ಅವಶ್ಯಕತೆ ಬಿತ್ತು ಅಲ್ಲಿ. 3 ಜನ ಅಣ್ಣ ತಮ್ಮಂದ್ರು, ನೀವು 3 ಜನ ಫಾಸ್ಟ್ ಬೌಲರ್ ಆಗಬೇಕು ಅಂತ ಅನ್ಕೊಂಡಿದ್ರಿ. ಯಾಕಂದ್ರೆ ನಮ್ಮ ತಂದೆ ಇದ್ರಲ್ಲ, ಅವರು ಕೂಡ ಫಾಸ್ಟ್ ಬೌಲರ್ ಆಗಿದ್ರು. ನಮ್ಮಲ್ಲಿ ಹೇಗೆ ಅಂದರೆ ನಾವು ಮೊದಲು ಬಾಲ್ನ ಹಿಡ್ಕೋತಾ ಇದ್ದಿದ್ದು, ಮತ್ತೆ ಬಾಲ್ ಹಿಡ್ಕೊಂಡ್ಮೇಲೆ ಅದನ್ನ ಜೋರಾಗಿ ಎಸಿಬೇಕು ಅಂತ ಯೋಚಿಸ್ತಿದ್ವಿ. ಅಂದ್ರೆ ನಾವು ಏನನ್ನ ನೋಡ್ತೀವೋ ಅದ್ರ ಬಗ್ಗೆನೇ ಆಸಕ್ತಿ ಹುಟ್ಟುತ್ತಲ್ವಾ. ನಿಮ್ಮ ಅಣ್ಣ ಹೇಳ್ತಾ ಇದ್ರು, ಒಂದ್ ದಿವಸ ಒಂದು ಮ್ಯಾಚ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ, ಯಾಕಂದ್ರೆ ಒಬ್ರು ಪ್ಲೇಯರ್ ಕಡಿಮೆ ಆಗಿದ್ರು. ನೀವು ಬಹಳ ಚಿಕ್ಕ ವಯಸ್ಸಿನವರು, ನಿಮ್ ತಂದೆ ಬೇಡ ಅಂತ ಹೇಳಿರ್ತಾರೆ ಇಂಥ ಮ್ಯಾಚಿಗೆ ಕರ್ಕೊಂಡು ಹೋಗೋದಕ್ಕೆ. ಮತ್ತೆ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಬ್ಯಾಟಿಂಗ್ ಮಾತ್ರ ಮಾಡಿಸ್ಲೇಬೇಡ, ಒಂದ್ ವೇಳೆ ಮಾಡಿಸಿದ್ರು ಓಪನಿಂಗ್ ಮಾಡಿಸ್ಬೇಡ ಅಂತ. ಆದ್ರೆ ಶಮಿಯವರು ಓಪನಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಸಾಕಷ್ಟು ಸಿಕ್ಸ್ಗಳನ್ನ ಹೊಡಿತಾರೆ. ತುಂಬಾ ಹೆದರ್ಕೊಂಡಿದ್ದೆ, ಯಾವತ್ತೂ ಆಡಿರ್ಲಿಲ್ಲ ಡ್ಯೂಕ್ಸ್ ಬಾಲಲ್ಲಿ. ಡ್ಯೂಕ್ಸ್ ಬಾಲಲ್ಲಿ ನಾನು ಪ್ರಾಕ್ಟೀಸ್ ಕೂಡ ಮಾಡಿರಲಿಲ್ಲ. ಟೆನ್ನಿಸ್ ಬಾಲಲ್ಲಿ ಆಡ್ತಾ ಇದ್ದೆ, ಅದರಲ್ಲಿ ಹೊಡಿತಾ ಇದ್ನಲ್ಲ, ಹಾಗಾಗಿ ಇವರು ನನ್ನ ಕರ್ಕೊಂಡು ಹೋದ್ರು ಅಷ್ಟೇ. ಕರ್ಕೊಂಡು ಹೋಗೋವಾಗ ನನಗೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅಂದರೆ ನನಗೇನನ್ಸಿತ್ತು ಅಂದರೆ, ಹೌದು ನನಗೆ ಫೀಲ್ಡಿಂಗ್ ಮಾಡೋದಕ್ಕೇನೋ ಕೊಡ್ತಾರೆ, ಆಮೇಲೆ ಸ್ವಲ್ಪ ಬೌಲಿಂಗು ಕೊಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಬಂದು ಬ್ಯಾಟಿಂಗ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಕರ್ಕೊಂಡೋಗಿ ನನ್ನ ನಿಲ್ಲಿಸ್ಬಿಟ್ರು ಆಡು ಅಂತ. ಅಪ್ಪನ ಜೊತೆ ಸ್ವಲ್ಪ ಮನಸ್ತಾಪ ಆಯಿತು. ಆದರೆ ಒಂದೊಳ್ಳೆ ಅಡ್ವೈಸ್ ಕೊಟ್ಟಿದ್ರು, ಬಾಲ್ ಲೈನ್ನ ಬಿಟ್ಬಿಡು, ಮೈ ಮೇಲೆ ಹಾಕೋಬೇಡ ಅಂತ. ಮೊದಲನೇ ಬಾಲ್ ಹೊಡೆದೆ, ಆಮೇಲೆ ಹೊಡಿತಾನೇ ಹೋದೆ. 11-12 ಓವರಲ್ಲಿ 100 ರನ್ ಆಗೋಯ್ತು ಹೇಗೋ. ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ಸಿಗೋದಕ್ಕೆ ಶುರುವಾಯಿತು ಮ್ಯಾಚ್ ಆಡೋದಕ್ಕೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ಲ. ಮೊದಲನೇ ಮ್ಯಾಚಲ್ಲೇ ಆ ರೀತಿ ಮಾಡಿದ್ಮೇಲೆ ಡಿಮ್ಯಾಂಡ್ ಹೇಗಿದ್ರು ಜಾಸ್ತಿ ಆಗೇ ಆಗುತ್ತಲ್ಲ. ಇವನ್ನ ಕೊನೆಯಲ್ಲ ಸ್ಟಾರ್ಟಿಂಗಲ್ಲೇ ಆಡಿಸ್ಬೇಕಿರೋ ಬ್ಯಾಟ್ಸ್ಮನ್ ಅಂತ. ಬಟ್ ನಾನು ಶುರು ಮಾಡಿದಾಗ
ಲೋಕಲಲ್ಲಿ ಎಲ್ರಿಗೂ ಕೂಡ ನಾನು ಬ್ಯಾಟ್ಸ್ಮನ್ ಅಂತಾನೆ ಗೊತ್ತಿದ್ದಿದ್ದು. ಬೌಲಿಂಗ್ನ ನಾನು ಆಮೇಲೆ ಶುರು ಮಾಡಿದ್ದು. ಆದರೆ ಬೌಲಿಂಗ್ ಶುರು ಮಾಡ್ತಿದ್ದ ಹಾಗೆ ಮೊದಲನೇ ದಿನದಿಂದನೇ ನಾನು ಫಾಸ್ಟಾಗಿ ಎಸೆಯೋಕೆ ಶುರು ಮಾಡಿದೆ. ಹಾಗಾಗಿ ಮೊದಲಿಂದನೇ ಫಾಸ್ಟ್ ಬೌಲಿಂಗೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗಲೂ ಕೂಡ ನಾವು ನಿಮ್ಮ ಬ್ಯಾಟಿಂಗನ್ನು ನೋಡಿದ್ದೀವಿ. ನೀವು 2 ಸಲ 50 ಮಾಡಿದ್ದೀರಾ. ಮತ್ತೆ ರೀಸೆಂಟ್ ಮ್ಯಾಚಲ್ಲಿ ನೀವು ಮತ್ತೆ ಬುಮ್ರಾ ಆಡ್ತಾ ಇದ್ರಿ, ಇಬ್ರು ಔಟೇ ಆಗ್ತಿರ್ಲಿಲ್ಲ. ಬಹಳ ಕಡಿಮೆ ಇಂಥ ಅವಕಾಶ ಸಿಗೋದು. ನಮ್ಮ ನಂಬರ್ ಬಂದಾಗ ಒಂದು ತಲೆವರೆಗೂ ನೀರಲ್ಲಿ ಮುಳುಗಿರ್ತೀವಿ, ಇಲ್ಲ ರನ್ಸ್ನ ಅವಶ್ಯಕತೆನೇ ಇರೋದಿಲ್ಲ. ಆದರೆ 250 ಅದು ಇಂಗ್ಲೆಂಡ್ನಲ್ಲಿ ಅಲ್ವಾ? ಎಲ್ಲ ಕ್ರಿಕೆಟರ್ನ ಕನಸಾಗಿರುತ್ತೆ ಇಂಗ್ಲೆಂಡಲ್ಲಿ 50 ಹೊಡಿಬೇಕು ಅನ್ನೋದು. ಶಮಿ, ನೀವು ಅಮ್ರೋನಲ್ಲಿ ವಾಸ ಮಾಡ್ತೀರಿ, ಮುರಾದಾಬಾದಲ್ಲಿದ್ದೀರಿ, ಮತ್ತೆ ಈ ಏರಿಯಾ ಇರೋದು ಉತ್ತರ ಪ್ರದೇಶದಲ್ಲಿ. ಆದ್ರೆ ನಿಮ್ಗೆ ಉತ್ತರ ಪ್ರದೇಶ್ ಟೀಮ್ನಲ್ಲಿ ಆಡೋದಕ್ಕೆ ಯಾವತ್ತೂ ಚಾನ್ಸೇ ಸಿಕ್ಕಿಲ್ವಾ? ಸರ್, ಒಂದು ದೊಡ್ಡ ಕಥೆ ಇದೆ. ಟ್ರೈ ಮಾಡಿದ್ದೆ, ಆದರೆ ಅವ್ರಿಗೆ ನನ್ನ ಸ್ಕಿಲ್ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಬೇರೆ ಕಡೆ ಹೋಗೋಣ ಅಂದ್ಕೊಂಡೆ. ಆಗ ಕೋಲ್ಕತ್ತಾ ಮೂವ್ ಆದೆ. ಅಲ್ಲಿ ಲೀಗ್ ಸಿಸ್ಟಮ್ ಇದೆ, ಅಲ್ಲಿ ನಿಮಗೆ ಲೀಗ್ ಮ್ಯಾಚಸ್ ಆಡೋಕೆ ಅವಕಾಶ ಸಿಗುತ್ತೆ, ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ. 2-3 ವರ್ಷ ಆದಮೇಲೆ ಪರ್ಫಾರ್ಮ್ ಮಾಡಿದ್ಮೇಲೆ 9-10 ಮ್ಯಾಚಲ್ಲಿ 40 ವಿಕೆಟ್ ತಗೊಂಡೆ. ಆಗ ಅವರು ನನ್ನ ಕ್ಯಾಂಪಿಗೆ ತಗೊಂಡ್ರು. ಆ ರೋಲ್ ಕೂಡ ಒಂಥರ ಚೆನ್ನಾಗಿದೆ. ನೀವು 4-5 ವರ್ಷ ಕ್ಲಬ್ಗಾಡೋದು, ನೀವು ಒಂದು ಲೋಕಲ್ ಥರ ಬಿಹೇವ್ ಮಾಡೋದು, ಅದೆಲ್ಲ ಆದಮೇಲೆ ನಿಮ್ಮನ್ನ ಅವರು ಕ್ಯಾಂಪಿಗೆ ತಗೋತಾರೆ. ಕ್ಯಾಂಪಲ್ಲಿ ಪರ್ಫಾರ್ಮ್ ಮಾಡಿದ್ಮೇಲೆ ಟೀಮಿಗೆ ಕರ್ಕೋತಾರೆ. ಎಲ್ಲ ಸಿಸ್ಟಮ್ ಪ್ರಕಾರ ನಡೆಯುತ್ತೆ. ಆಮೇಲೆ ಕೋಲ್ಕತ್ತಾಗ ಮೂವ್ ಆದೆ. ಅಲ್ಲಿಂದನೇ ಶುರು ಮಾಡಿದ್ದು. ಕಲ್ಕತ್ತಾದಲ್ಲಿ ನೀವು ಬೌಲಿಂಗ್ ಮಾಡಬೇಕಾದ್ರೆ ಸೌರವ್ ಗಂಗೂಲಿ ಅವರು ನಿಮ್ಮನ್ನ ನೋಡ್ತಾರೆ. ಇಲ್ಲ, ಮೊದಲು ನಾನು ಅಲ್ಲಿಗೆ ಹೋದಾಗ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಕಲ್ಕತ್ತಾದಲ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಾವು ಏನು ಕಡಲೆಕಾಳು ಅಂತ ತಿಂತೀವಿ, ಅದಕ್ಕೆ ಅಲ್ಲಿ ಗುಗ್ನಿ ಅಂತಾರೆ ಅಂತ. ಅದನ್ನ ಮುಂದೆ ಇಟ್ಟಿದ್ರು. ನಾನು ಸುಮ್ಮನೆ ಕೂತಿದ್ದೆ, ಯಾಕಂದ್ರೆ ಅದ್ರ ಜೊತೆ ನಾವು ಅನ್ನ ತಿಂತೀವಿ ಅಥವಾ ರೊಟ್ಟಿ ತಿಂತೀವಿ. ಆದರೆ ಅಲ್ಲಿ ಟೋಸ್ಟ್ ಇಟ್ಟಿದ್ರು. ಪಕ್ಕದಲ್ಲಿದ್ದವನು ತಿನ್ನಪ್ಪ ಅಂದ. ಆದರೆ ನಾನು ಯಾವ್ದ್ರಲ್ಲಿ ತಿನ್ಬೇಕಿದ್ದೀನಲ್ಲ ಅಂತ ಆಶ್ಚರ್ಯ ಪಡ್ತಿದ್ದೆ. ರೈಸ್ ಬರಲಿ ರೋಟಿ ಬರಲಿ ಅಂತ ಕಾಯ್ತಿದ್ದೆ. ಅವನು ಇಲ್ಲ, ಇಷ್ಟೇ ಇರೋದು, ಇದನ್ನೇ ತಿನ್ಬೇಕು ಅಂತ ಅಂದ. ಆಮೇಲೆ ಬರೀ ಕಡಲೆಕಾಳೆ ತಿಂದೆ ನಾನು. ಅಲ್ಲಿ ಎಲ್ಲಿರ್ತಾ ಇದ್ರಿ? ಮೊದಲು 15-20 ದಿನ ಅಂತೂ ನನಗೆ ತುಂಬಾನೇ ಕಷ್ಟ ಆಯಿತು. ಯಾಕಂದ್ರೆ ಅಲ್ಲಿ ಒಂದು CCFC ಅನ್ನೋ ಕ್ಲಬ್ ಇದೆ. ಅಲ್ಲಿ ರಾತ್ರಿ ಹೊತ್ತು ಪಾರ್ಟಿ ಎಲ್ಲ ನಡೆಯುತ್ತೆ. ಅಲ್ಲಿ ಒಂದು ಹಾಲ್ ಇತ್ತು ಈ ಥರ. ಅಲ್ಲಿ ಒಂದು ಸೋಫಾ ಹಾಕಿದ್ರು. ಅಲ್ಲೇ ನಾವೆಲ್ಲ ಮಲ್ಕೋತಾ ಇದ್ವಿ. ಮೊದಲು 10-12 ದಿನ ನಾವು ಇದೇ ಥರ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು. ನಾವು 3-4 ಜನ ಇದ್ವಿ ಹುಡುಗರು. ಆಮೇಲೆ ಅವರು ನಾವು ಉಳ್ಕೊಳ್ಳೋದಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ತುಂಬ ಒಳ್ಳೆ ವ್ಯವಸ್ಥೆ ಏನಾಗಲಿಲ್ಲ, ಬಟ್ ಒಂದು ರೂಮ್ ಕೊಟ್ಟರು 4 ಜನಕ್ಕೂ ಸೇರಿಸಿ. ಮೊದಲೆರಡು ವರ್ಷ ಅಲ್ಲೇ ಕಳೆದ್ವಿ. ಆಮೇಲೆ ದೊಡ್ಡ ಕ್ಲಬ್ಗೆ ಸೈನ್ ಮಾಡೋಂಥ ಅವಕಾಶ ಸಿಕ್ತು. ಅಲ್ಲಿ 2 ವರ್ಷ ಪರ್ಫಾರ್ಮ್ ಮಾಡಿದೆ. ಅವ್ರು ನನ್ನ ಕರ್ಕೊಂಡೋಗಿ ಸೀದಾ ಮೆಸ್ಗೆ ಹಾಕ್ಬಿಟ್ರು. ನಾನಿರ್ಲಿ ಪರವಾಗಿಲ್ಲ, ಇದನ್ನು ಮಾಡೋಣ ಅನ್ಕೊಂಡೆ. ಬಟ್ ಮನ್ಸಲ್ಲಂತೂ ಇಷ್ಟು ದೂರ ಬಂದಿದ್ದೀನಿ ಅಂದಮೇಲೆ ಕ್ರಿಕೆಟ್ ಆಡಲೇಬೇಕು ಅನ್ನೋದಿತ್ತು. ಅಂದರೆ ನೋಡಿ, ಮನೇಲಿದ್ದಾಗ ಯಾವ ಕೆಲಸ ಕೂಡ ಮಾಡ್ತಿರ್ಲಿಲ್ಲ, ಬಟ್ಟೆ ಬಿಡಿ, ಕುಡಿಯೋ ನೀರು ಕೂಡ ಅಮ್ಮನ್ನ ನೀರು ಕೊಡಮ್ಮ ಅಂತ ಕೇಳಿ ತಗೋತಾ ಇದ್ದೆ. ಅಲ್ಲಿ ನಾವೇ ಸ್ವತಃ ಬಟ್ಟೆ ಒಕ್ಕೋಬೇಕಿತ್ತು. ನೆಕ್ಸ್ಟ್ ದಿನ ಮ್ಯಾಚ್ ಆಡಬೇಕಿತ್ತು, ವಾಪಸ್ ಬಂದು ಬಟ್ಟೆಗಳನ್ನ ವಾಶ್ ಮಾಡಬೇಕಿತ್ತು. ಹಾಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೋಬೇಕಿತ್ತು. ಮೊದಲು 4-5 ವರ್ಷ ತುಂಬಾನೇ ಕಷ್ಟ ಆಯಿತು. ಆಮೇಲೆ ಒಂದು ರೀತಿ ಯೂಸ್ಟು ಆಗ್ತಾ ಹೋಯ್ತು. ನಿಧಾನಕ್ಕೆ ಅದಕ್ಕೆ ಅಡ್ಜಸ್ಟ್ ಆದ್ವಿ. ಆಮೇಲೆ ಪರಿಸ್ಥಿತಿ ಬದಲಾಗ್ತಾ ಹೋಯ್ತು. ದುಡ್ಡು ಬರೋದಕ್ಕೆ ಯಾವಾಗ ಶುರುವಾಯಿತು? ದುಡ್ಡು ಬಂದಿದ್ದು ಮೊದಲನೇ ವರ್ಷ ಅಂತ ನನಗೇನು ಕೊಟ್ಟೇ ಇರಲಿಲ್ಲ. ನನ್ನ ಮುಖಕ್ಕೆ ₹1 ಹುಟ್ಟಲಿಲ್ಲ. ಅಲ್ಲಿ ಹಳ್ಳಿಯಿಂದ ಹೋಗಿದ್ವಿ, ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಆಸೆ ಪಡ್ತಾ ಇದ್ವಿ. ಒಂದೇ ಒಂದು ಅವಕಾಶ ಕೊಡಿ ನನಗೆ ಆಡೋದಿಕ್ಕೆ ಅಂತ ಅನ್ನಿಸ್ತಾ ಇತ್ತು. ಸಿಗದೇ ಇದ್ದಾಗ ಮುಂದಿನ ವರ್ಷ ಬೇರೆ ಕ್ಲಬ್ಗೆ ಜಾಯ್ನ್ ಆದ್ವಿ. ಮೊದಲು ಅಲ್ಲಿ ಕೂಡ ಅವರು ಸ್ವಲ್ಪ ನಕರ ಮಾಡಿದ್ರು. ಆಮೇಲೆ ಸಿಮೆಂಟ್ ಮೇಲೆ ಬೌಲಿಂಗ್ ಮಾಡೋದಕ್ಕೆ ಹೇಳಿದ್ರು ನನಗೆ. ಸಿಮೆಂಟ್ ಮೇಲೆ ಬ್ಯಾಟ್ ಬರೋದಕ್ಕೂ ಮುಂಚೆನೇ ಬಾಲ್ ಹೊರಟೋಗಿರುತ್ತೆ, ಹಾಗಾಗಿ ನಿಮ್ಮನ್ನು ಆಡಿಸ್ತೀವಿ ಅಂತ ಹೇಳಿದ್ರು. ನಾನು ಸರ್ ದುಡ್ಡು ಅಂದೆ. ಅವರು ದುಡ್ಡಂತೂ ಸಿಗಲ್ಲ ನಿಮಗೆ ಅಂತ ಹೇಳಿದ್ರು. ನಾನು ಮತ್ತಿನ್ನೇನಕ್ಕೆ ಆಡಬೇಕು ಅಂದ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು, ನೀವು ಹೇಗೆ ಆಡ್ತೀರಾ ಅದನ್ನು ಮೊದಲು ನೋಡ್ತೀವಿ ನಾವು, ಒಂದು ವೇಳೆ ನೀವು ಪರ್ಫಾರ್ಮ್ ಮಾಡಿದ್ರೆ ಆಗ ಯೋಚಿಸ್ತೀವಿ ಅಂದರು. 11 ಮ್ಯಾಚ್ ಆಡಿದೆ, 44 ವಿಕೆಟ್ ತಗೊಂಡೆ, ಒಂದು 300 ರನ್ ಕೂಡ ಹೊಡೆದೆ ಅನ್ಕೋತೀನಿ. ಆಗ ಅವ್ರಿಗೆ ಸ್ವಲ್ಪ ಕರುಣೆ ಬಂತು. ನನಗೆ 20,000ನ ಅವರು ಮೊದಲನೇ ಸ್ಯಾಲ್ರಿ ಹಾಕ್ಕೊಟ್ರು. ಆದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಷ್ಟೊಂದು ಪ್ರೆಷರ್ನ ಫೀಲ್ ಮಾಡಿರಲಿಲ್ಲ. ಆ ಸ್ಯಾಲ್ರಿ ತೊಗೊಂಡ್ಮೇಲೆ ಲೈಫಲ್ಲಿ ಮೊದಲನೇ ಬಾರಿ ಪ್ರೆಷರ್ ಫೀಲ್ ಆಯಿತು. ರಾತ್ರಿ ಹೊತ್ತು ಟ್ರೈನಲ್ಲಿ ವಾಪಸ್ ಬರಬೇಕಿತ್ತು. ಡೂನ್ ಎಕ್ಸ್ಪ್ರೆಸ್ ಅಂತ ಒಂದಿತ್ತು. ರಾತ್ರಿ ಯಾರಾದರೂ ಕಳ್ಳ ನನ್ನ ಜೇಬ್ನ ಕಟ್ ಮಾಡದೇ ಇದ್ರೆ ಸಾಕಪ್ಪ ಅಂತಿತ್ತು. ಮೊದಲನೇ ಸರಿ 20,000 ಸಿಕ್ಕಿತ್ತು ನನಗೆ. ಇಡೀ ರಾತ್ರಿ ನಾನು ನಿದ್ದೆ ಮಾಡದೆ ಬಂದೆ, ಜೇಬ್ ಯಾರು ಕಟ್ ಮಾಡದೇ ಇರಲಿ ಅಂತ. ಅದು ಹೊರಗಡೆ ಜೇಬಲ್ಲ, ಒಳಗಡೆ ಇರೋ ಜೇಬಲ್ಲಿ ಇಟ್ಕೊಂಡಿದ್ದೆ. ಆ ಥರ ಎಲ್ಲ
ಪ್ರಯಾಣ ಮಾಡ್ಕೊಂಡು ಬಂದೆ. ಆಮೇಲೆ ಬಂದು ಹಣನ ಅಮ್ಮನ ಕೈಯಲ್ಲಿಟ್ಬಿಟ್ಟೆ. ಅವರದ್ರಲ್ಲಿ ₹1 ಕೂಡ ಮುಟ್ಲಿಲ್ಲ. ನಿನ್ಗೇನ್ ಬೇಕು ಇದ್ರಲ್ಲಿ ತಗೋ, ನಿನ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ರು. ನೋಡಿ, ನಾವು ನಿಮ್ಮ ಕರಿಯರ್ನ ನೋಡಿದ್ರೆ ಹೇಗೆ ಮೊದಲನೇ ಸಲ ನಿಮ್ಮಣ್ಣ ಒಬ್ಬ ಪ್ಲೇಯರ್ ಕಡಿಮೆ ಇದ್ದಾನೆ ಅಂತ ನಿಮ್ಮನ್ನ ಕರ್ಕೊಂಡು ಹೋದ್ರಲ್ಲ, ನಿಮಗ್ ಸಿಕ್ಕಿರೋ ಅವಕಾಶಗಳಲ್ಲಿ ರಣಜಿನಲ್ಲಿ ಮೊದಲನೇ ಸಲ ಅವಕಾಶ ಸಿಕ್ಕಾಗ್ಲೂ ಯಾರೋ ಇಂಜೂರ್ ಆಗಿದ್ರು, ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ತು. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಕಡೆ ವೈರಲ್ ಇತ್ತು. ಈಡನ್ನಲ್ಲಿ ನಮ್ಮ ಮ್ಯಾಚ್ ಇತ್ತು. 7 ಜನ ಪ್ಲೇಯರ್ಸ್ಗೆ ಜ್ವರ ಬಂದಿತ್ತು. ನನಗೂ ಕೂಡ ಸ್ವಲ್ಪ ಜ್ವರ ಬರ್ತಾ ಇತ್ತು. ಆ ಟೈಮಲ್ಲಿ ಡೆಂಗ್ಯೂ ನಡೀತಾ ಇತ್ತು. ಆ ಟೈಮಲ್ಲಿ ಕೋಲ್ಕತ್ತಾದಲ್ಲಿ ಸೊಳ್ಳೆಗಳು ಕೂಡ ಜಾಸ್ತಿ ಇತ್ತು. ನನಗೂ ಡೆಂಗ್ಯೂ ಬಂತು. ಬಟ್ ಧೈರ್ಯ ಮಾಡಿ ಆ ಮ್ಯಾಚ್ನ ಆಡಿದ್ವಿ. ಯಾಕಂದ್ರೆ 4 ಪ್ಲೇಯರ್ ಮಾತ್ರ ಫ್ರೆಶ್ ಆಗಿದ್ದಿದ್ದು, ಉಳ್ದವರೆಲ್ಲ ಹೊರಗೆ ಒಳಗೆ ಹೋಗಿ ಬರ್ತಿದ್ರು ಔಷಧಿ ತಗೊಳ್ಳೋಕೆ. ಹಾಗಾಗಿ ತುಂಬಾ ಕಷ್ಟದಲ್ಲ ಮ್ಯಾಚನ್ನ ಆಡಿದ್ವಿ. ಮೊದಲನೇ ಮ್ಯಾಚಲ್ಲಿ 3 ವಿಕೆಟ್ ಸಿಕ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಆ ಸೀಸನ್ನಲ್ಲಿ 4 ಮ್ಯಾಚ್ ಆಡಿದೆ ಅನ್ಸುತ್ತೆ. ಅದಾದ್ಮೇಲೆ ಸೀದಾ ICUಗೆ ಅಡ್ಮಿಟ್ ಮಾಡಿದ್ರು. ಅವಕಾಶ ಸಿಕ್ಕಿದ್ದನ್ನ ಉಪಯೋಗಿಸ್ಕೊಂಡು 9 ವಿಕೆಟ್ ತಗೊಂಡು ರೆಕಾರ್ಡ್ ಮಾಡಿದ್ರಿ. ಅದು ಟೆಸ್ಟ್ ಮ್ಯಾಚ್ ಡೆಬ್ಯೂ ಅನ್ಸುತ್ತೆ. ಮುಖ್ಯವಾದ ವಿಷಯ ಅಂದ್ರೆ ಆ ಗ್ರೌಂಡಲ್ಲಿ ನಾವು ಆಡಿದ್ದು. ಅಂದ್ರೆ ಅದು ಹೋಮ್ ಗ್ರೌಂಡ್, ಅದರ ಕಂಡೀಷನ್ಸ್ ಗೊತ್ತಿತ್ತು. ಅದನ್ನ ಬೆಟರಾಗಿ ಯೂಸ್ ಮಾಡ್ಕೋಬೋದಿತ್ತು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಏನ್ ಪ್ರಿಪ್ರೇಷನ್ ಜೊತೆಗೆ ಹೋಗಿದ್ದೆ ಅದನ್ನ ಮರ್ತೇ ಹೋಗಿದ್ದೆ. ಸಚಿನ್ ಅವ್ರು ನನ್ನ ಹೆಗಲ ಮೇಲೆ ಕೈ ಹಾಕಿದಾಗ ಎಲ್ಲಾನು ನನಗೆ ಮರ್ತೋಯ್ತು. ಅವ್ರನ್ನ ಅಲ್ಲಿ ತನಕ ಟಿವಿನಲ್ಲಿ ನೋಡಿದ್ದಿದ್ದಲ್ವಾ, ಈಗ ಅವರು ಜೊತೆಲೇ ನಿಂತಿದ್ದಾರೆ, ಜೊತೆಗೆ ಹೆಗಲ ಮೇಲೆ ಕೈ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳ್ದೆ ಎಲ್ಲ ಮರ್ತೋಗಿದೆ ನನಗೆ ಅಂತ. ಇಲ್ಲಿ ತನಕ ಏನ್ ಮಾಡ್ಕೊಂಡು ಬಂದಿದ್ಯೋ ಅದನ್ನೇ ಮಾಡು ಅಂದ್ರು. ನಾವು ಮೊದಲಿಂದ ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವೋ, ಅಂದರೆ ಒಳ್ಳೆ ಜಾಗದಲ್ಲಿ ಬಾಲ್ನ ಹಾಕಬೇಕು ಅಂತ, ಒಂದೊಳ್ಳೆ ಏರಿಯಾದಲ್ಲಿ ಬಾಲ್ ಹಾಕಬೇಕು ಅಂತ ಅಲ್ಲೇ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ರಿವರ್ಸ್ ಸಿಕ್ಕಿದ್ಮೇಲಂತೂ ಕತೆ ಮುಗೀತು. ನನಗೆ ನೆನಪಿದೆ, ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ, ಶಮಿ ನಿನ್ ಸಮಯ ಬರುತ್ತೆ ಅಂತ. ನೀವು ಸಚಿನ್ ಅವರನ್ನ ಗಮನ ಕೊಟ್ಟು ನೋಡಿರ್ಬೇಕು. ಅವರಲ್ಲಿ ಅಂತ ವಿಶೇಷವಾದ ಯಾವ ಕ್ವಾಲಿಟಿ ಇತ್ತು, ಅಷ್ಟು ರನ್ ಮಾಡಿದ್ರಲ್ಲ, ರನ್ ಮಷೀನೇ ಆಗ್ಬಿಟ್ರು ಅವರು. ಸಚಿನ್ ಅವರಲ್ಲಿ ರನ್ಗಳ ಬಗ್ಗೆ ಏನೊಂದು ಹಸಿವಿದೆ, ಅದನ್ನ ನೀವು ಕೂಡ ನೋಡಿದೀರಾ. ಅವ್ರು ತುಂಬಾನೇ ಅದ್ಭುತ ವ್ಯಕ್ತಿ. ಖಂಡಿತವಾಗ್ಲೂ, ಅದರಲ್ಲಿ ಅನುಮಾನನೇ ಇಲ್ಲ. 2019ರಲ್ಲೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ. ಆಗ ಭುವನೇಶ್ವರ್ ಕುಮಾರ್ ಇಂಜೂರ್ ಆಗಿದ್ರು. ನನ್ನ ಲೈಫಲ್ಲಿ ಈ ರೀತಿ ಘಟನೆಗಳು ತುಂಬಾ ಆಗಿವೆ, ಸಾಕಷ್ಟಾಗಿವೆ. ಇದು 2019ರ ವರ್ಲ್ಡ್ ಕಪ್ನ ವಿಷಯ. ಇಂಗ್ಲೆಂಡ್ನಲ್ಲಿ ನಾವು ಆಡ್ತಾ ಇದ್ವಿ. ಮತ್ತು ಆ ವರ್ಷ ಗಾಯ ಆಗಿದ್ರಿಂದ ನನಗೆ ಅವಕಾಶ ಸಿಕ್ಕಿದ್ದು. ಆದರೆ ನೀವು ಆ ವರ್ಷನ ಗಮನಿಸಿದ್ರೆ 2019ರ ಹೈಯೆಸ್ಟ್ ವಿಕೆಟ್ ಟೇಕರ್ ನಾನಾಗಿದ್ದೆ ಇಡೀ ವರ್ಲ್ಡಲ್ಲೇ. ನಾನಾಗ ಲೈನಲ್ಲಿ ಕಾಯ್ತಿದ್ದೆ ನಂಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಎಲ್ಲರಿಗಿಂತ ಹೆಚ್ಚು ವಿಕೆಟ್ ನಾನೇ ತಗೊಂಡಿದ್ದು. ನೋಡಿ, ನಾನು ಒಂದು ವಿಷಯ ನಂಬ್ತೀನಿ, ನಾವು ಅಲ್ಲಾನ ಮೇಲೆ, ಆ ಭಗವಂತನ ಮೇಲೆ ನಂಬಿಕೆನ ಇಡಬೇಕು, ಕಷ್ಟಪಡ್ತಿರ್ಬೇಕು. ಯಾವ ದಿನ ಅವಕಾಶ ಸಿಗುತ್ತೋ ಆ ದಿನ ಖಂಡಿತ ರಿಸಲ್ಟ್ ಸಿಗುತ್ತೆ. ಅಲ್ಲಿ ತನಕ ನೀವು ಗುರಿ ಹಿಂದೆನೇ ಹೋಗ್ತಾ ಇರಬೇಕು ಅಂತ ಖಂಡಿತ ಆಗುತ್ತೆ. ಮತ್ತೆ 2022 ನೆನಪಿದ್ಯಾ ನಿಮ್ಗೆ? ಬುಮ್ರಾ ಅವರು ಇಂಜೂರ್ ಆಗಿರ್ತಾರೆ, ಮತ್ತೆ ನಿಮ್ಗೆ ಅವಕಾಶ ಸಿಗುತ್ತೆ. ನೀವಂತೂ 153 ಸ್ಪೀಡ್ನಲ್ಲಿ ಬೌಲ್ ಮಾಡ್ತೀರಿ. ಸರ್, ಅದು ಪವರ್ ಜನರೇಟ್ ಮಾಡೋವಂಥ ವಿಷಯ. ಆದರೆ ಎಷ್ಟೇ ICC ಈವೆಂಟ್ ಆಗಿದ್ರೂ ಕೂಡ ನಾನಂತೂ ಯಾವಾಗಲೂ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ನಂಬರ್ ಯಾವಾಗ ಬರುತ್ತೆ ಅಂತ. ಬಟ್ ಅಂತೂ ಕೊನೆಗೆ ನನ್ನ ನಂಬರ್ ಬಂದಾಗ ನಾನು ಭಗವಂತಂಗೆ ಕೃತಜ್ಞತೆ ಅರ್ಪಿಸ್ತೀನಿ, ಮತ್ತೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದಕ್ಕೆ. ಭಗವಂತ ಸ್ವಲ್ಪ ತಡ ಮಾಡ್ದ ಅಂತ ಅನ್ಸುತ್ತೆ. 2023ರಲ್ಲೂ ಕೂಡ ನಿಮ್ಗೆ ಹಾರ್ದಿಕ್ ಪಾಂಡ್ಯ ಇಂಜೂರ್ ಆಗಿಲ್ಲ ಅಂದಿದ್ರೆ ನಿಮ್ಗೆ ಅವಕಾಶ ಸಿಕ್ತಿರ್ಲಿಲ್ಲ. ನಿಮಗ್ ಸಿಕ್ಕದಂತ ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರಿ. ನಾನು ಅದನ್ನೇ ಹೇಳಿದ್ದಾಗ್ಲೇ. ನೋಡಿ, ಏನೇ ಆಗಿದ್ರೂ ಕೂಡ ಅದು ನನ್ನ ಒಳ್ಳೇದಕ್ಕೆ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಪುಣೆನಲ್ಲಿ ಆಗ ಮ್ಯಾಚ್ ನಡೀತಾ ಇತ್ತು ಅನ್ಸುತ್ತೆ. ಪುಣೆನಲ್ಲೇ ಮ್ಯಾಚ್ ನಡೀತಾ ಇತ್ತು. ಹಾರ್ದಿಕ್ ಆ ಮ್ಯಾಚ್ನ ಆಡ್ತಾ ಇರಲಿಲ್ಲ, ನಾನು ಆಡ್ತಾ ಇದ್ದೆ ಆ ಮ್ಯಾಚ್ನ. ಬೆಳಗ್ಗೆ ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ಈ ಮ್ಯಾಚ್ನ ನಾನೇ ಆಡ್ತೀನಿ, ಸಾರಿ ಬೇಜಾರು ಮಾಡ್ಕೊಳ್ಬೇಡಿ ಅಂತ. ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಆಡು ಅಂತ ಹೇಳಿದೆ. ಅದನ್ನು ಹೋಗಿ ಕೋಚಿಗೆ ಹೇಳು, ಇಲ್ಲ ಕ್ಯಾಪ್ಟನ್ಗೆ ಹೇಳು ಅಂದೆ. ನನ್ನ ಹತ್ರ ಹೇಳೋದ್ರಿಂದ ಏನೂ ಲಾಭ ಇಲ್ವಲ್ಲ ಅಂತ ಹೇಳಿದೆ. ಅವ್ರು ಹೋಗಿ ಕೋಚ್ ಹತ್ರ ಹೇಳಿದ್ರು. ಆಮೇಲೆ ಕೋಚ್ ಕೂಡ ಅದಕ್ಕೆ ಒಪ್ಕೊಂಡ್ರು ಅನ್ಸುತ್ತೆ. ಗೊತ್ತಿಲ್ಲ, ಅವತ್ತು ಅವ್ರಿಗೆ ಏಟ್ ಆಗಬೇಕಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಆ ಮ್ಯಾಚ್ನ ಆಡಲಿಲ್ಲ ಅವತ್ತು. ಅವ್ರಿಗೆ ಏಟಾಯಿತು. ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ಆಡಿದೆ. ಮತ್ತೆ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ನೋಡಿ, ನಿಮಗೆ ಸಿಕ್ಕಂತ ಒಂದು ಅವಕಾಶದ ವಿಚಾರವಾಗಿ ಜನ ತುಂಬಾನೇ ಬೇಸರ ಮಾಡ್ಕೊಂಡಿದ್ರು, ತುಂಬಾ ನಿರಾಶರಾಗಿದ್ರು. ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚಲ್ಲಿ ನೀವು ಸಾಕಷ್ಟು ರನ್ ಕೊಟ್ಟಿದ್ರಿ. ನೋಡಿ, ಪ್ರತಿದಿನ ನಂದಾಗಿರಲ್ಲ, ಆದರೆ ನಾನಂತೂ ಪ್ರಯತ್ನ ಪಡ್ತೀನಿ. ನನ್ನ ಗುರಿ ಯಾವಾಗಲೂ ಒಂದೇ ಆಗಿರುತ್ತೆ, ನನ್ನ ಬೆಸ್ಟ್ ಕೊಡಬೇಕು, ನನ್ನ 100% ಕೊಡಬೇಕು, ಮೋರ್ ದೆನ್ 100% ಕೊಡಬೇಕು ಅನ್ನೋದು.
ನನ್ನ ದೇಶಕ್ಕೆ ಎಷ್ಟಾಗತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಕಡೆ ನನ್ನ ಗಮನ ಇರುತ್ತೆ. ಎಷ್ಟು ದೊಡ್ಡ ಜರ್ನಿ ಮಾಡಿ ನೀವು ಇಲ್ಲಿ ತನಕ ಬಂದಿದ್ದೀರಾ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಇಲ್ಲಿ ಕೂತಿರೋಂಥ ಜನಗಳು ಗೊತ್ತಿರುತ್ತೆ. ನಾವು ಜನತೆಯನ್ನ ಕೇಳೋಣ, ನಿಮ್ಮ ಜೀವನದ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿದೆಯಾ ಅಂತ. ನನ್ನ ಪ್ರಶ್ನೆ ಏನಂತಂದ್ರೆ ಸರ್, ಅದು ರೋಸಾ ಟೈಮ್ನಲ್ಲಿ ಮ್ಯಾಚ್ದು ಒಂದು ವಿಡಿಯೋ ಲೀಕ್ ಆಗಿತ್ತು, ನೀವು ಜ್ಯೂಸ್ ಕುಡಿತಾ ಇರೋದು. ಅದಕ್ಕೆ ನಿಮ್ಮನ್ನ ತುಂಬಾ ಟ್ರೋಲ್ ಮಾಡಿದ್ರು. ಸೊ ನೀವು ಈ ಥರ ಸಿಚುಯೇಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ನನ್ನ ಧರ್ಮದಲ್ಲಿ, ನನ್ನ ಈ ಮುಸ್ಲಿಂ ಸಮಾಜದಲ್ಲಿ ನನಗೆ ಸಿಕ್ಕಿರೋಂಥ ವಿದ್ಯೆ ಏನು ಅಂದರೆ, ನೋಡಿ, ನಾನು ಆ ರೋಸ್ನ ಆಮೇಲೆ ಮಾಡೋದಕ್ಕೆ ಸಾಧ್ಯ ಆದರೆ, ಅದನ್ನು ನಾನು ಆಮೇಲೆ ಕಂಪ್ಲೀಟ್ ಮಾಡ್ಬೋದು ಅನ್ನೋದಾದರೆ ಅದನ್ನ ನಾನು ಖಂಡಿತ ಮಾಡ್ಬೋದು. ಅಂದರೆ ಅದರಿಂದ ಸಾಕಷ್ಟು ಜನರಿಗೆ, ಅದರಲ್ಲೂ ಕೂಡ ನೋಡಿ, ನನ್ನ ದೇಶಕ್ಕೆ, ನನಗೆ ದೇಶನೇ ಎಲ್ಲಕ್ಕಿಂತ ಮೊದಲು. ನೋಡಿ, ಹಾಗೆ ನಮ್ಮ ಧರ್ಮದಲ್ಲಿ ಹೇಳಿದ್ದೆ, ನಿಮಗೆ ಆ ಥರ ಸಿಚುಯೇಷನ್ ಬಂದಾಗ, ಅಂದರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದಾಗ ಅಥವಾ ಹೊರಗಡೆ ಇದ್ದಾಗ ಅಥವಾ ನೀವು 100% ಕೊಡಬೇಕು ಅನ್ನೋ ಸಿಚುಯೇಷನ್ ನಿಮ್ಗಿದ್ದಾಗ ಆ ರೀತಿ ಮಾಡ್ಬೋದು ಅಂತ ಹೇಳಿದೆ. ರೋಸಾನ ಆಮೇಲೂ ಇಟ್ಕೋಬೋದು, ನಾವು ಆಮೇಲೂ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಮುಸ್ಲಿಂ ಸಮಾಜದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನಾವು ರೋಸಾ ಮಾಡುವಾಗ ಹುಷಾರ್ ತಪ್ಪಿದ್ರೆ, ಅದೇನಾದರೂ ಬ್ರೇಕ್ ಆದರೆ ಅದನ್ನ ಆಮೇಲೆ ಕಂಪ್ಲೀಟ್ ಮಾಡ್ಬೋದು. ಆ ಆಪ್ಷನ್ ನಮ್ಮ ಹತ್ರ ಇದೆ. ಆದರೆ ಯಾವುದೋ ರೀಲ್ ವೈರಲ್ ಆಯಿತು, ಯಾವುದೋ ವಿಡಿಯೋ ವೈರಲ್ ಆಯಿತು ಅಂದ ತಕ್ಷಣ ಅದರಿಂದ ನನ್ನ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಯಾಕಂದರೆ ನನಗೆ ದೇಶ ಮುಖ್ಯ ಆಗುತ್ತೆ. ನಾನು ಮೊದಲು ದೇಶದ ಬಗ್ಗೆ ಯೋಚನೆ ಮಾಡ್ತೀನಿ, ಬೇರೆ ಆಮೇಲೆ. ಮತ್ತೆ ನನಗೆ ಅದು 50 ಓವರ್ ಮ್ಯಾಚ್ ಆಗಿತ್ತು. 2-3 ನಿಮಿಷದಲ್ಲಿ ಮುಗ್ದೋಗುತ್ತೆ, ಆಮೇಲೆ ನೀವು ಹೋಗಿ ರೆಸ್ಟ್ ಮಾಡ್ಬೋದು ಅನ್ನೋ ಥರ ಅಲ್ಲಿ ಇರಲಿಲ್ಲ ಅಲ್ವಾ? ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಾವ್ಯಾರೂ ಅಲ್ಲಿ ಹೊರಗಡೆ ಹೋಗೋ ಹಾಗಿರಲಿಲ್ಲ. ಹಾಗಾಗಿ ಆ ಒಂದು ಪರಿಸ್ಥಿತಿನಲ್ಲಿ ನನಗೆ ದೇಶದ ಕಡೆ ಗಮನ ಕೊಡಬೇಕಾಗಿತ್ತು. ಹಾಗಾಗಿ ನಾನು ರೋಸಾನ ಬ್ರೇಕ್ ಮಾಡಿದೆ, ಮತ್ತು ಆಮೇಲೆ ಅದಕ್ಕಿರೋಂಥ ಶಿಕ್ಷೆನೂ ಕೂಡ ಅನುಭವಿಸಿ ಅದನ್ನು ಪೂರ್ತಿ ಮಾಡಿದೆ. ಅದು ನನಗೆ ಗೊತ್ತಿದೆ, ನನ್ನ ಫ್ಯಾಮಿಲಿಗೆ ಗೊತ್ತಿದೆ, ನನ್ನ ಮನಸ್ಸಿಗೆ ಗೊತ್ತಿದೆ, ಮತ್ತು ಭಗವಂತಂಗೆ ಗೊತ್ತಿದೆ. ನಾನು ಯಾರಿಗೂ ಜಸ್ಟಿಫೈ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ. ಶಮ್ಮಿ, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಬರೇಲಿಯ ಒಬ್ಬ ಮೌಲಾನ ಒಂದು ಫತ್ವಾ ಜಾರಿ ಮಾಡಿದ್ರು, ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಶಮ್ಮಿ ಅಂತ. ನೋಡಿ, ನಾನು ಯಾವುದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಲ್ವಾ, ಅದು ನೀವು ಒಂದು ವೇಳೆ ಆ ಚೇರ್ ಮೇಲೆ ಕೂತ್ಕೊಂಡ್ಮೇಲೆ ನೀವು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಅಂದರೆ ನನಗನ್ಸುತ್ತೆ ನೀವು ಹೆಸರಿಗೋಸ್ಕರ ಈ ರೀತಿ ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ. ಹಾಗಾಗಿ ನೀವು ಏನೇ ಮಾಡಿದ್ರೂ ಕೂಡ ನನ್ನ ಮೇಲೆ ಅದು ಯಾವುದೇ ಪರಿಣಾಮ ಬೀರೋದಿಲ್ಲ. ಮತ್ತೆ ನೋಡಿ, ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ಮಾತಾಡುವಂಥವ್ರು ಪಾಕಿಸ್ತಾನದ ಜನಗಳು. ನೋಡಿ, ಅದನ್ನ ಅನಲೈಸ್ ಮಾಡುವಂಥವ್ರು ಈ ಪಾಕಿಸ್ತಾನಿಗಳು. ಅವ್ರು ಹೇಳ್ತಾರೆ, ಇತ್ತೀಚೆಗೆ ಶಮಿ ಕಬಾಬ್ ಮಾಡೋಕೆ ಶುರು ಮಾಡಿದ್ದಾರೆ. ನಾನು ಇಂಗ್ಲೆಂಡ್ ವಿರುದ್ಧ ವಿಕೆಟ್ ತಗೊಳಕ್ ಶುರು ಮಾಡಿದ್ಮೇಲೆ ಅಲ್ಲಿ ಕಬಾಬ್ನ ಬ್ಯಾನ್ ಮಾಡಿದ್ರು. ಕೆಲವರು ನನ್ನೇ ಕಬಾಬ್ ಮಾಡಬೇಕು ಅಂತ ಯೋಚಿಸ್ತಾರೆ. ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತ ಅಂದರೆ ನಿಮಗೆ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ, ಇಲ್ಲಿರೋ ವ್ಯಕ್ತಿ ಮಾತಾಡ್ತಾ ಇದ್ದಾನಾ, ಅಲ್ಲಿರೋ ವ್ಯಕ್ತಿ ಮಾತಾಡ್ತಾ ಇದ್ದಾನಾ ಅಂತ. ಹಾಗಾಗಿ ಆ ರೀತಿ ಸಿಚುಯೇಷನ್ ಬಂದಾಗ ಅದನ್ನು ಇಗ್ನೋರ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡೋದೇ ತುಂಬ ಒಳ್ಳೇದು. ಯಾವಾಗ ಪಾಕಿಸ್ತಾನದ ಟೀಮ್ನ ವಿಕೆಟ್ನ ತಗೋತಿರಲ್ಲ, ಆಗ ಹೇಳ್ತಾರೆ ಶಮಿ ಯಾವ ಬಾಲಿಂದ ಬೌಲ್ ಮಾಡ್ತಾರಲ್ಲ ಅದರಲ್ಲಿ ಚಿಪ್ ಹಾಕಿದ್ದಾರೆ ಅಂತ. ನೋಡಿ, ಅಂಪೈರ್ ಸಾಹೇಬರು ಇಲ್ಲೇ ಕೂತಿದ್ದಾರೆ. ನೋಡಿ, ಮ್ಯಾಚ್ಗೆ ಇವರೇ ಬಾಲ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರೋದು. ಜನರಿಗೆ ಆ್ಯಕ್ಚುಲಿ ವಿಷಯನೇ ಗೊತ್ತಿರೋದಿಲ್ಲ. ನನಗನ್ಸುತ್ತೆ ಇದು ಜೆಲಸಿ ವಿಷಯ ಅಂತ, ಬೇರೆ ಇನ್ನೇನೂ ಅಲ್ಲ. ನೋಡಿ, ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ, ಅವ್ರಿಗಿಂತ ನಾವು ಚೆನ್ನಾಗಿ ಆಡಿದಾಗ ಆಪೋಸಿಟ್ ಅವ್ರಿಗೆ ಜೆಲಸಿ ಆಗತ್ತೆ. ನೋಡಿ, ಇದು ಯಾವುದೇ ರೀತಿ ಸೆನ್ಸ್ ಇರೋಂಥ ವಿಚಾರ ಅಲ್ಲ. ಮತ್ತೆ ನೋಡಿ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಚೆನ್ನಾಗಿ ಆಡಿದ್ದೀರಾ, ನ್ಯಾಷನಲ್ ಲೆವೆಲಲ್ಲಿ ಆಡಿದ್ದೀರಾ, ಅಂಥವ್ರು ನ್ಯಾಷನಲ್ ಟೆಲಿವಿಷನಲ್ಲಿ ಬಂದು ಕೂತ್ಕೊಂಡು ಈ ರೀತಿ ಮಾತಾಡ್ತೀರಾ ಅಂತಂದ್ರೆ ನನ್ಗನ್ಸುತ್ತೆ ಜನ ಅವ್ರ ಮಾತುಗಳನ್ನ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ. ನೀವು ಅವ್ರ ಜೊತೆ ಆಟ ಆಡ್ತೀರಾ ಅಂತಂದ್ರೆ ಪಾಕಿಸ್ತಾನಿ ಪ್ಲೇಯರ್ಸ್ಗೆ ಯಾಕಷ್ಟು ಉರಿಯುತ್ತೆ? ಅವ್ರಿಗೆ ಉರಿಯುತ್ತೆ, ಏನ್ ಮಾಡೋದು. ಬಟ್ ನಿಮ್ಮಲ್ಲಿ ಮಾನವೀಯತೆ ಇದೆ, ನೀವು ಒಬ್ಬ ಒಳ್ಳೆ ವ್ಯಕ್ತಿ ಆಗಕ್ಕೆ ಬಯಸ್ತೀರಾ ಅಂದ್ರೆ ನೀವು ಇನ್ನೊಬ್ರು ಸಕ್ಸಸ್ನು ಎಂಜಾಯ್ ಮಾಡ್ಬೇಕಾಗತ್ತೆ. ಅದು ತುಂಬಾ ಒಳ್ಳೆ ವಿಚಾರ ಅಲ್ವಾ? ಅವರ ಹಳೆ ಪ್ಲೇಯರ್ಸ್ ಏನಿದಾರಲ್ಲ ನೋಡಿ, ಅವರಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯನ್ ಟೀಮ್ ಯಾವ ಬಾಲ್ನ ಯೂಸ್ ಮಾಡ್ತಾರೋ ಅದು ಬೇರೆ ಆಗಿರುತ್ತೆ, ಪಾಕಿಸ್ತಾನ್ಗೆ ಸಿಗೋವಂಥದ್ದೇ ಬೇರೆ ಆಗಿರುತ್ತೆ. ಸರ್, ಆ ರೀತಿ ಬೇರೆ ಬೇರೆ ಬಾಲ್ಸ್ ಇರೋದಿಲ್ಲ. ಒಂದು ಬಾಕ್ಸ್ ಇರುತ್ತೆ, ಅಂಪೈರ್ಸ್ ಆ ಬಾಕ್ಸ್ ಅನ್ನ ತಗೊಂಡ್ ಬರ್ತಾರೆ. ಅದಾದ್ಮೇಲೆ ಯಾವ ಟೀಮ್ ಟಾಸ್ ಗೆಲ್ಲುತ್ತೋ, ಬೌಲಿಂಗ್ ತಗೊಳುತ್ತೋ ಅವ್ರಿಗೆ ಆ ಬಾಕ್ಸ್ನ ಕೊಡ್ತಾರೆ, ಅವ್ರು ಚೂಸ್ ಮಾಡ್ತಾರೆ. ಸೆಕೆಂಡ್ ಬೌಲಿಂಗ್ ಮಾಡೋರು ಕೂಡ ಬಾಲ್ನ ಚೂಸ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಏನು ಮಾಡೋದಿಕ್ಕಾಗಲ್ಲ. ಆಮೇಲೆ ಚೂಸ್ ಮಾಡಿರೋ ಬಾಲ್ಸ್ನ ಅಂಪೈರ್ಸಿಗೆ ಕೊಡ್ಲಾಗತ್ತೆ. ಟೆಸ್ಟ್ ಮ್ಯಾಚ್ ಆದ್ರೆ 2 ಬಾಲ್ಗಳನ್ನ ಕೊಡ್ಲಾಗತ್ತೆ. ಅದಾದ್ಮೇಲೆ ನಮ್ಮ ಅಂಪೈರ್ಸ್ ಮತ್ತೆ ಬಾಲ್ನ ನಡುವೆ ಯಾವುದೇ ಸಂಬಂಧ ಇರೋದಿಲ್ಲ, ನಾವು ಮತ್ತೆ ಗ್ರೌಂಡಲ್ಲೇ ಸಿಗೋದು. ನಾವು ಏನನ್ನ ಗಮನಿಸಬಹುದು ಅಂದ್ರೆ ಬಾಕ್ಸ್ ಇಂದ ಬಾಲ್ನ ತಗೊಳ್ಳುವಾಗ ಅದರ ಶೇಪ್ ಚೆನ್ನಾಗಿದ್ಯಾ ಅಂತ ಕೈಲಿ ಹಿಡ್ಕೊಂಡು ನೋಡ್ಬೋದು ಅಷ್ಟೇ. ಯಾವ ಬಾಲ್ನ ಫೀಲ್ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ತಿಳಿಯುತ್ತೆ. ಆ ರೀತಿ ಸೆಲೆಕ್ಟ್ ಮಾಡೋದಕ್ಕೆ ಆ ಬಾಕ್ಸ್ನ ನಮಗೆ ತೋರಿಸಲಾಗುತ್ತೆ ಅಷ್ಟೇ, ಬೇರೆ ಇನ್ನೇನೂ ಆಗಲ್ಲ ಅಲ್ಲಿ. ಇವರೆಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಷ್ಟೇ, ಡಿವೈಸ್ ಹಾಕ್ಬಿಡ್ತಾರೆ ಅದು ಇದು ಅಂತ.
ನಾವು ಪರ್ಫಾರ್ಮ್ ಮಾಡಲಿಲ್ಲ ಅಂದಾಗ ಅವೆಲ್ಲ ಮಾತು ಬರೋದಿಲ್ಲ. ಆದರೆ ಬೇರೆಯವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತಂದಾಗ ನೀವ್ಯಾಕೆ ಈ ರೀತಿ ಮಾತಾಡ್ತೀರಾ? ಆ ರೀತಿ ಮಾತಾಡಬಾರ್ದಲ್ವಾ? ಎಂಜಾಯ್ ಮಾಡಬೇಕು, ಕ್ರಿಕೆಟ್ ರೀತಿ ನೋಡಬೇಕು, ಆಗೆಲ್ಲ ಸರಿ ಹೋಗುತ್ತೆ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶಮಿ ಅವರ ಈ ಬೌಲಿಂಗ್ ಏನಿದೆ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡ್ತಾರಲ್ಲ, ಇದನ್ನ ಗಾಡ್ ಗಿಫ್ಟ್ ಅಂತಾರೆ. ಸರಿ, ನಂದೇನೋ ಗಾಡ್ ಗಿಫ್ಟ್ ಹಾಗಿದ್ರೆ ನಿಮ್ದೇನಾಗಿತ್ತು ಅದನ್ನು ಯೋಚಿಸಿ. ಆ ಸಮಯದಲ್ಲಿ ಅಷ್ಟೊಂದು ಕ್ಯಾಮ್ರಾ ಕೂಡ ಇರಲಿಲ್ಲ ಅಲ್ವಾ? ನಾವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡೇ ಇಲ್ವಾ? ಎಲ್ಲಾನು ಗಾಡ್ ಗಿಫ್ಟೇ ಅನ್ನೋದಾದ್ರೆ ಹೌದು, ನನಗೆ ಗಾಡ್ ಗಿಫ್ಟ್ ಸಿಕ್ಕಿದೆ, ಆದ್ರೆ ಅದ್ರ ಮೇಲೆ ಕಷ್ಟಪಡ್ತಿದೀವಲ್ವಾ? ಅದ್ರ ಮೇಲೆ ಎಫರ್ಟ್ ಹಾಕ್ತಿದ್ದೀನಿ, ಪ್ಯೂರ್ ಮಾಡ್ಕೋತಾ ಇದ್ದೀನಿ. ಬಂದು ಅದನ್ನ ನೋಡಿ, ನೀವು ಎಷ್ಟು ಕಷ್ಟಪಡ್ತಾ ಇದೀವಿ ನೋಡಿ. ಯಾವುದು ಕೂಡ ನಿಮ್ಗೆ ಸುಲಭವಾಗಿ ಸಿಗೋದಿಲ್ಲ. ಆ ರೀತಿ ಒಂದು ಬಾಲ್ಗೋಸ್ಕರ ನಾವು ಲಕ್ಷಗಟ್ಟಲೆ ಬಾಲ್ಗಳನ್ನ ಎಸಿಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಷ್ಟೊಂದು ಕಷ್ಟಪಡ್ತಿರೋರ್ ಬಗ್ಗೆ ನೀವು ಹೇಗಂದ್ರೆ ಹೇಗೆ ಹಗುರವಾಗಿ ಮಾತಾಡ್ತೀರಾ, ಅವ್ರ ಮುಖಕ್ಕೆ ಮಸಿ ಬಳಿಯೋಕ್ ನೋಡ್ತೀರಾ, ಅದು ತಪ್ಪಾಗತ್ತೆ. ನಾನು ಯಾವಾಗ್ಲೂ ಒಂದೇ ಮಾತು ಹೇಳೋದು, ಯಾರಾದ್ರೂ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ನೀವು ಅವ್ರಿಗೆ ಸಹಾಯ ಮಾಡಬೇಕು, ಅದ್ರ ಬದಲಾಗಿ ಅವ್ರ ಕಾಲು ಎಳಿಯೋದಲ್ಲ. ಯಾರ್ದಾದ್ರೂ ಸ್ಕಿಲ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ಅವ್ರನ್ನ ಹೊಗಳಿ, ನಿಮ್ಮನೆಯಿಂದ ನೀವೇನೂ ಕೊಡ್ತಾ ಇಲ್ಲ ಅಲ್ವಾ? ನೋಡಿ, ಈ ರೀತಿಯ ವಿಷಯಗಳೆಲ್ಲ ಒಬ್ಬ ವ್ಯಕ್ತಿಯ ಮೆಂಟಾಲಿಟಿಗೆ ಸಂಬಂಧಿಸಿರುವಂತಹದ್ದು. ಇನ್ನೊಬ್ಬರ ಬಗ್ಗೆ ನೀವು ಹೇಗೆ ಯೋಚಿಸ್ತೀರಾ ಅನ್ನೋದ್ರ ಬಗ್ಗೆ. ನೀವು ಪಾಕಿಸ್ತಾನದ ವಿರುದ್ಧ ಆಡ್ದಂಥ ದಿನ ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ನಿಮ್ಮ ಹಳ್ಳಿನಲ್ಲಿ 50,000ದಷ್ಟು ಜನ ಸೇರ್ಕೊಂಡಿದ್ರು. ಸರ್, ಅದು ಡೆಬ್ಯೂ ವಿಷಯ ಸರ್. ಅವತ್ತು ನಾನು ಕೂಡ ಅಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಳ್ಳಿಲಿ ಅಷ್ಟೊಂದು ಜನನ ಒಟ್ಟಿಗೆ ನೋಡೇ ಇರಲಿಲ್ಲ. ಡೆಲ್ಲಿಲಿ ಮ್ಯಾಚ್ ಇತ್ತು, ಮತ್ತೆ ಸಿರೀಸ್ನ ಕೊನೆ ಮ್ಯಾಚ್ ಆಗಿತ್ತದು. ನಾವು ಸುಮಾರು 168ಗೆ ಔಟ್ ಆಗಿದ್ವಿ ಅಂತ ಅನ್ಸುತ್ತೆ. ಆದರೆ ಆಮೇಲೆ ಆ ಮ್ಯಾಚ್ನ ಗೆದ್ವಿ ನಾವು. ನಾನು ಇಲ್ಲಿಂದ ಹೊರಟಾಗ ಅಣ್ಣ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಆಗ ಅಪ್ಪ ನನಗೆ ಹೇಳಿದ್ರು ಫೋನ್ ಮಾಡಿ, ನೀನು ಮನೆಗೆ ಬಂದ್ಬಿಡು, ಸುಮಾರು 10-15 ಜನ ಬಂದಿದ್ದಾರಷ್ಟೇ ಅಂತ. ಸರಿ ಅಂತ ನಾನು ಮನೆಗೆ ಹೋಗ್ತಾ ಇದ್ದೆ. ಆಗ ಅರ್ಧ ದಾರಿಗೆ ಹೋದಾಗ ಹೇಳಿದ್ರು, ಜನ ಸ್ವಲ್ಪ ಹೆಚ್ಚಾಗಿದ್ದಾರೆ, 100-200 ಜನ ಸೇರಿದ್ದಾರೆ, ಕೇಕ್ ಕಟ್ ಮಾಡಬೇಕು ಅಂತಿದ್ದಾರೆ ಅಂತ. ಸರಿ, ಮಾಡೋಣ ಬಿಡಿ ಅನ್ಕೊಂಡೆ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಆಮೇಲೆ ಅಲ್ಲಿಂದ ನಮ್ಮ ಡಿಸ್ಟ್ರಿಕ್ಟ್ನ ಎಂಟ್ರೆನ್ಸ್ಗೆ ನಾವು ಯಾವಾಗ ತಲುಪಿದ್ವಿ, ಅಲ್ಲಿ ಸುಮಾರು ಒಂದು 50 ಗಾಡಿಗಳು ನಿಂತಿತ್ತು. ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀವಿ ಅಂದರು. ಕರ್ಕೊಂಡು ಹೋಗೋದಕ್ಕೆ ಇಷ್ಟು ಜನ ಬಂದಿದ್ದೀರಾ ಅಂದರೆ ಮುಂದೆ ಏನು ಕತೆ ಅಂತ ಕೇಳಿದೆ. ಮುಂದಿಂದು ಕೇಳಲೇಬೇಡಿ, ನೀವೇ ಬಂದು ನೋಡಿ ಅಂತ ಅಂದರು. 3-4 ಕಿಲೋಮೀಟರ್ ತನಕ ರೋಡ್ ಪೂರ್ತಿ ಬಂದಾಗಿತ್ತು. ಹಾಗೆ ನೋಡಿ ಅಣ್ಣಂಗೆ ಗಾಡಿನ ತಿರುಗಿಸು ಅಂತ ಹೇಳಿದೆ. ನನ್ನ ಜೊತೆ ಯಾರೂ ಇರಲಿಲ್ಲ, ಒಂದು 4 ಜನ ಫ್ರೆಂಡ್ಸ್ ಇದ್ರು ಅಷ್ಟೇ, ಇನ್ಯಾರೂ ಇರಲಿಲ್ಲ. ಆಗ ಅಪ್ಪಂಗೆ ಕಾಲ್ ಮಾಡಿ ಕೇಳಿದೆ, ಏನು ಮಾಡಲಿ ಈಗ ನಾನು ಅಂತ. ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು ಅಂದರು. ಆಮೇಲೆ ಆ ಸಮಯದಲ್ಲಿ ಗಾಡಿಲಂತೂ ಹೋಗೋಕ್ಕಾಗ್ತಿರ್ಲಿಲ್ಲ. ಗಾಡಿಯಿಂದ ಹೊರಗೆ ಬಂದು, ಯಾಕಂದ್ರೆ ಆಗೆಲ್ಲ ಸನ್ರೂಫ್ ಇರಲಿಲ್ಲ ಅಲ್ವಾ, ಹಾಗಾಗಿ ಗಾಡಿಯಿಂದ ಹೊರಗಿಳಿದು ಬಾನೆಟ್ ಮೇಲೆ ಹತ್ಕೊಂಡು ಆಮೇಲೆ ಕಾರ್ ಮೇಲೆ ಕೂತ್ಕೊಂಡೆ. ಯಾಕಂದರೆ ಒಳಗಡೆಯಿಂದ ಅಲ್ಲಿ ಸೇರಿರೋಂಥ ಜನರಿಗೆ ನಾನು ಸರಿಯಾಗಿ ವಿಶ್ ಕೂಡ ಮಾಡೋದಕ್ಕಾಗ್ತಿರ್ಲಿಲ್ಲ. ಬಟ್ ದೇಶಕ್ಕೋಸ್ಕರ ಆಡಿದ್ದಕ್ಕೆ ಸಾಕಷ್ಟು ಗೌರವ ಸಿಕ್ತು. ಜನ ತುಂಬಾ ಪ್ರೀತಿ ಕೊಟ್ಟರು, ಪ್ರೌಡ್ ಫೀಲ್ ಆಯಿತು. ಅವತ್ತು 6 ಕಿಲೋಮೀಟರ್ ದೂರದಲ್ಲಿರೋ ಮನೆ ತಲುಪೋದಕ್ಕೆ 5 ಗಂಟೆ ಹಿಡಿತು ನನಗೆ, ಅಷ್ಟು ಜನ ಸೇರಿದ್ರು. ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಅದು ಆಸ್ಟ್ರೇಲಿಯಾ ಮೇಲೆ 2023ರಲ್ಲಿ ವರ್ಲ್ಡ್ ಕಪ್ ಫೈನಲ್ ನಾವೇನ್ ಸೋತಿದ್ವಲ್ಲ, ಅವತ್ತು ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂಥರ ನೋವಿನ ವಾತಾವರಣ ಇತ್ತು. ಆ ಟೈಮಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಿದ್ರು, ಮತ್ತೆ ಅವ್ರು ಬಂದು ಎಲ್ಲರಿಗೂ ಮೋಟಿವೇಟ್ ಮಾಡಿದ್ರು. ಆ ವಿಜುವಲ್ಸ್ನ ಇಡೀ ದೇಶನೇ ನೋಡಿತ್ತು. ಸೊ ನೀವು ಆ ಕ್ಷಣನ ಹೇಗ್ ನೆನ್ಪು ಮಾಡ್ಕೋತೀರಾ? ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಯಾವಾಗ ನೀವು ನಾನ್ ಸ್ಟಾಪ್ ಹೋಗ್ತಿದ್ದೀರೋ, ಯಾವ ಒಂದು ಮ್ಯಾಚು ಸೋತಿಲ್ವೋ, ಸಡನ್ಲಿ ನೀವು ಆ ಮ್ಯಾಚ್ ಸೋತ್ ಹೋಗ್ತೀರಾ, ಯಾವುದರಿಂದ ನಿಮಗೆ ಟೈಟಲ್ ಸಿಗಬೇಕಿತ್ತೋ, ಆಗ ಹರ್ಟ್ ಅಂತೂ ಆಗುತ್ತೆ. ಇಷ್ಟೊಂದು ಕಷ್ಟಪಟ್ಟ ಮೇಲೆ ಆಗ ತುಂಬಾ ಡಿಫಿಕಲ್ಟ್ ಟೈಮ್ ಅದು. ಯಾಕಂದರೆ ಒಬ್ಬ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಎಲ್ಲಿ ತಪ್ಪಾಯಿತು, ಎಲ್ಲಿ ನಾವು ಬೆಟರ್ ಮಾಡ್ಬೋದಿತ್ತು, ಆ ವಿಷಯ ಆಮೇಲೆ ರಿಮೈಂಡ್ ಆಗ್ತಿರುತ್ತೆ ಮೈಂಡಲ್ಲಿ ಗೇಮ್ ಆದಮೇಲೆ. ಯಾಕಂದರೆ ನಮ್ಮ ಹತ್ರ ತುಂಬಾ ಒಳ್ಳೆ ಗೋಲ್ಡನ್ ಚಾನ್ಸ್ ಇತ್ತು. ಆ ಕ್ಷಣ ನಮಗೆ ತುಂಬಾ ಬೇಜಾರಾಗಿತ್ತು. ಪರ್ಸ್ನಲಿ ನನಗೂ ಕೂಡ ಏನನ್ಸಿತ್ತು ಅಂದರೆ, ನೋಡಿ ಅದೇನೋ ಹೇಳ್ತಾರಲ್ಲ, ಟ್ರೋಫಿ ಕೈಗೆ ಬರ್ತಾ ಇತ್ತು, ಮಿಸ್ ಆಗೋಯ್ತು ಅಂತ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಮೇಲೂ ಕೂಡ, ಅಷ್ಟು ಕಷ್ಟಪಟ್ಮೇಲೂ ಕೂಡ, ಪರಿಶ್ರಮ ಹಾಕಿದ್ಮೇಲೂ ಕೂಡ ಟ್ರೋಫಿ ಸಿಗದೆ ಹೋದಾಗ ತುಂಬಾ ದುಃಖ ಆಗತ್ತೆ. ಆದರೆ ಆ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಬಂದರು. ಮೊದಲು ನಾವು ಒಳಗಡೆ ಕೂತಿದ್ವಿ, ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒಳಗಡೆ ಕೂತ್ಕೊಂಡು ಶೂಸ್ ಚೇಂಜ್ ಮಾಡ್ತಾ ಇದ್ದೆ. ಅದು ಕೂಡ ಎಷ್ಟು ಸ್ಲೋ ಮೋಷನಲ್ಲಿ ಮಾಡ್ತಿದ್ದೆ ಅಂದರೆ, ಆಗ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಒಂಥರ ನಮ್ನೆಸಿತ್ತು. ಆಗ ಯಾರೋ ಬಂದು ಹೇಳಿದ್ರು, ಸರ್ ಬಂದರು ಅಂತ. ನಾನು ಬರಲಿ ಬಿಡು ಅಂದೆ. ನನ್ನ ಮೂಡ್ ಹಾಳಾಗಿತ್ತು, ಇನ್ನೇನು ಮಾಡೋಕ್ಕಾಗ್ತಿತ್ತು.
ಆಗ ಸರ್ ಬಂದರು ಅಂತ ಹೇಳಿದ್ರು. 2-3 ಸರಿ ಅದನ್ನೇ ಹೇಳಿದಾಗ ಯಾರಪ್ಪ ಅದು ಅಂತ ಕೇಳಿದೆ. ಆಗ ಅವರು ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಅಂದರು. ನಾನು ತಕ್ಷಣ ಅಲ್ಲಿ ಕೂತಿದ್ದವನು ಎದ್ದು ನಿಂತ್ಕೊಂಡೆ. ಮತ್ತೆ ಹೊರಗಡೆ ಹೋಗಿ ನೋಡಿದಾಗ ಅವ್ರು ಆಗ್ತಾನೆ ಅಲ್ಲಿ ಎಂಟರ್ ಆಗ್ತಾಯಿದ್ರು. ಅವ್ರು ಬಂದು ನೀವೆಲ್ಲ ವೀಡಿಯೋಸ್ನ ನೋಡಿರ್ತೀರಾ ಅನ್ಕೋತೀನಿ. ಸಮಾಧಾನ ಮಾಡಿದ್ರು. ನೋಡಿ, ಇದೆಲ್ಲ ತುಂಬಾ ದೊಡ್ಡ ವಿಷಯ. ನೋಡಿ, ಗೆಲುವು ಸಿಕ್ಕಿದಾಗ ಎಲ್ಲರೂ ಸೆಲೆಬ್ರೇಟ್ ಮಾಡೋಕೆ ಬರ್ತಾರೆ. ಆ ರೀತಿ ಜನ ಎಲ್ಲ ಕಡೆ ಸಿಗ್ತಾರೆ ನಿಮಗೆ. ಆದರೆ ಕಷ್ಟದಲ್ಲಿ ನಿಮ್ಮ ಜೊತೆ ಇರೋವನ್ನೇ ನಿಜವಾದ ಸ್ನೇಹಿತ ಅಂತ ಕರೆಯೋದು ಅಲ್ವಾ, ಅದನ್ನು ನಾನು ಒಪ್ಕೋತೀನಿ. ಅಂದರೆ ಆ ಒಂದು ಮೀಟಿಂಗ್ ಅಲ್ಲಿ ಅವ್ರು ಹೇಳ್ದಂಥ 4 ಶಬ್ದಗಳೇನಿತ್ತು, ಅಟ್ಲೀಸ್ಟ್ ಅದರಿಂದ ನಮಗೆ ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತು. ನೆಮ್ಮದಿಯಾಗಿ ಊಟ ಮಾಡೋ ಥರನಾದರೂ ಆಯಿತು. ತುಂಬ ಚೇಂಜಸ್ ಆಯಿತು ಅಲ್ಲಿ. ನಾನು ಎಲ್ಲರಿಗೂ ಕೂಡ ತುಂಬ ಆಭಾರಿಯಾಗಿದ್ದೀನಿ. ಭಾರತದಲ್ಲಿ ಏನೊಂದು ವೇವ್ ನಡೀತಾ ಇತ್ತು, ಒಂದು ಫೀಲಿಂಗ್ ನಡೀತಾ ಇತ್ತು, ಕ್ರೌಡ್ ಕೊಟ್ಟಂಥ ಪ್ರೀತಿ ಏನಿತ್ತು ಅದು ಅಮೇಝಿಂಗ್ ಆಗಿತ್ತು. ಅದರಿಂದ ನಮಗೊಂದು ರೀತಿ ಪಂಪ್ ಅಪ್ ಆಯಿತು.